ಕೆಲವು ಮಹಿಳೆಯರು ತಮ್ಮ ಗಂಡನಿಗೆ ಮೋಸ ಮಾಡಲು ಮುಖ್ಯ ಕಾರಣಗಳು. ಒಬ್ಬ ಮಹಿಳೆ ತನ್ನ ಗಂಡನಿಗೆ ಮೋಸ ಮಾಡುವುದಕ್ಕೆ ಸಂಬಂಧಗಳಲ್ಲಿನ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು ಅಥವಾ ಬೇರೊಬ್ಬರ ಮೇಲೆ ಅವಳಿಗಿರುವ ಭಾವನೆಗಳಲ್ಲದೆ ಇತರ ಕಾರಣಗಳು ಇವೆ. ಒಂದು, ಒಂಟಿತನ ಹಾಗೂ ಬೇಸರ. ಅನೇಕ ಮಹಿಳೆಯರು ಮದುವೆ ನಂತರ ಒಂಟಿತನ ಹಾಗೂ ಬೇಸರವನ್ನು ಕಳೆಯಲು ಸಂಗಾತಿ ದೊರಕುತ್ತಾನೆ ಎನ್ನುವ ಕಾರಣಕ್ಕೆ ಮದುವೆಯಾಗುತ್ತಾರೆ. ಆದರೆ ಕಾಳಜಿ, ಅನ್ಯೋನ್ಯತೆ, ಭಾವನಾತ್ಮಕ ಗಮನದ ಕೊರತೆಯಾದಾಗ ಅದು ಸಿಗುವಲ್ಲಿ ಅವರು ಜಾರುತ್ತಾರೆ. 2, ನಿರ್ಲಕ್ಷ್ಯ. ತನ್ನ ಗಂಡ ಯಾವಾಗಲೂ ಕೆಲಸದಲ್ಲಿ ಮಗ್ನನಾಗಿರುವುದು, ಪ್ರತಿದಿನ ತಡವಾಗಿ ಮನೆಗೆ ಬರುವುದರ ಜೊತೆಗೆ ಅರ್ಥಪೂರ್ಣ ಸಂಭಾಷಣೆಯನ್ನು ನಡೆಸದೆ ಅದಕ್ಕೆ ತಾನು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೇನೆ ಎನ್ನಿಸಿದಾಗ ಆಕೆ ಬೇರೆಯವರತ್ತ ಆಕರ್ಷಿತರಾಗುತ್ತಾಳೆ. 3, ಆತ್ಮವಿಶ್ವಾಸದ ಕೊರತೆ. ಮಹಿಳೆ ತಾನು ಎಷ್ಟೇ ಸೌಂದರ್ಯವತಿಯಾಗಿದ್ದರೂ ಸಹ ಆಕೆ ಆತ್ಮವಿಶ್ವಾಸ ಹಾಗೂ ಸ್ವಾಭಿಮಾನ ಕೊರತೆ ಹೊಂದುವ ಸಾಧ್ಯತೆ ಇದೆ. ಆಗ ಅವರ ಪತಿಯು ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಬದಲು ನಿಂದನೆ ಮಾಡಿದರೆ ಆಕೆ ಕುಗ್ಗುವುದು ಸಹಜ. 4, ಅವರ ನಿರೀಕ್ಷೆ. ಕೆಲವರು ತಮ್ಮ ಗಂಡನಿಂದ ಅಸಮಂಜಸವಾದ ನಿರೀಕ್ಷೆಗಳನ್ನು ಹೊಂದಿರುತ್ತಾರೆ. ಅವರು ತಮ್ಮ ಪ್ರತಿ ಅಗತ್ಯವನ್ನು 24/7 365 ದಿನಗಳು ಪೂರೈಸಬೇಕೆಂದು ನಿರೀಕ್ಷಿಸುತ್ತಾರೆ. ಅದು ಸಂಭವಿಸದಿದ್ದಾಗ ಅವರು ಬೇರೆ ಗಮನ ಹರಿಸುತ್ತಾರೆ. 5, ಲೈಂಗಿಕ ಜೀವನ. ಅನೇಕ ಮಹಿಳೆಯರು ಸಹ ಲೈಂಗಿಕತೆಯನ್ನು ಆನಂದಿಸುತ್ತಾರೆ ಮತ್ತು ಅವರು ಅದನ್ನು ಮನೆಯಲ್ಲೇ ಪಡೆಯದಿದ್ದರೆ ಅಥವಾ ಅದು ಅವರಿಗೆ ಆನಂದದಾಯಕವಾಗದಿದ್ದರೆ ಅವರು ಅದನ್ನು ಬೇರೆ ಕಡೆ ಹುಡುಕಬಹುದು. 6, ಅನ್ಯೋನ್ಯತೆಯನ್ನು ಹಂಬಲಿಸುತ್ತಾರೆ. ಲೈಂಗಿಕ ಚಟುವಟಿಕೆಗಳಿಂದ ಲೈಂಗಿಕವಲ್ಲದ ಭಾವನಾತ್ಮಕ ಎಂಟರ್ಪ್ಲೇ, ಮಾತನಾಡುವುದು, ಮನೆ ಮತ್ತು ಸಾಮಾಜಿಕ ಜೀವನವನ್ನು ಒಟ್ಟಿಗೆ ನಿರ್ಮಿಸುವುದಕ್ಕೆ ತೋರುತ್ತಾರೆ. ಇದು ನಡೆಸಿದಾಗ ಬೇಸರವಾಗಬಹುದು ಸಹಜ. 7, ಆಳವಾದ ಸಂಪರ್ಕ. ಒಬ್ಬ ವ್ಯಕ್ತಿಯು ತನ್ನ ಸಂಗಾತಿ ಹೊರತಾಗಿ ಬೇರೆಯವರಿಗೆ ಭಾವನಾತ್ಮಕ ಬಂದಾಗ ಅಥವಾ ದೈಹಿಕ ಆಕರ್ಷಣೆಯನ್ನು ಅನುಭವಿಸುತ್ತಿದ್ದರೆ ಅವರು ತಮ್ಮ ಸಂಗಾತಿಗೆ ಭಾವನಾತ್ಮಕವಾಗಿ ಅಥವಾ ಲೈಂಗಿಕವಾಗಿ ಮೋಸ ಮಾಡಬಹುದು. 8, ಹೀಗೂ ಆಗಬಹುದು. ಒಂಟಿತನ ಅಥವಾ ಸಿಕ್ಕಿಬಿದ್ದ ಭಾವನೆಯು ಸಂಬಂಧದ ಹೊರಗೆ ಪ್ರೀತಿ ಮತ್ತು ಕಾಳಜಿಯನ್ನು ಹುಡುಕಲು ಮಹಿಳೆಯರು ಕಾರಣವಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಒಂದು ವಿಡಿಯೋ ಲೈಕ್ ಟಾರ್ಗೆಟ್ ಬಂದು ನಿಮಗೆ 100 ಲೈಕ್ ಟಾರ್ಗೆಟ್ ಕೊಡ್ತೀನಿ. ಲೈಕ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡದಂಗೆ ಇರುತ್ತೆ. ಹೊಸವರು ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ.